ಹೆಸರಿನ ಮೊತ್ತ 19 ಸೂರ್ಯನ ಸಂಖ್ಯೆಯಾಗಿದೆ. ಈ ಒಂದು ಮೊತ್ತವನ್ನು ನೀವು ನಿಮ್ಮ ಹೆಸರಿನಲ್ಲಿ ಉಪಯೋಗಿಸುವುದರಿಂದ ಉದಯಿಸುತ್ತಿರುವ ಸೂರ್ಯನ ಥರ ನಿಮಗೆ ಜೀವನ ಪರ್ಯಂತ ಅವಕಾಶಗಳು ಮತ್ತು ಜೀವನ ಪರ್ಯಂತ ಒಳ್ಳೆಯ ಹೆಸರು, ಘನತೆ, ಗೌರವವನ್ನು ನೀಡುತ್ತದೆ. ಮತ್ತು ಈ ಹೆಸರನ್ನು ಉಪಯೋಗಿಸುವುದರಿಂದ ನಿಮ್ಮ ಬಾಳ ಸಂಗಾತಿಯ ಆಗಮನದಿಂದ ನಿಮಗೆ ಜೀವನದಲ್ಲಿ ಲಾಭ ಹೆಚ್ಚಾಗುತ್ತದೆ. ಹಾಗಾಗಿ ಈ ಹೆಸರಿನ ಮೊತ್ತ ಒಳ್ಳೆಯದು. ಹುಟ್ಟಿದ ದಿನಾಂಕ 8-17-26 ಇವರು ಇದನ್ನು ಉಪಯೋಗಿಸಬೇಡಿ. ಹುಟ್ಟಿದ ದಿನಾಂಕ 4-13-31 ಇರುವಂಥವರು ಮತ್ತು 22 ಇರುವಂಥವರು ದಯವಿಟ್ಟು ಒಂದು ಸಲ ತಿಳಿದುಕೊಂಡು ಮಾತನಾಡಿದ ನಂತರ ಈ ಹೆಸರನ್ನು ಉಪಯೋಗಿಸಿ. ಈ ಸಂಖ್ಯೆ ಸ್ವಾಭಿಮಾನ ಕೊಟ್ಟರೂ ಕೂಡ ಎಲ್ಲೋ ಒಂದು ಕಡೆ ಕೆಲವು ಹುಟ್ಟಿದ ದಿನಾಂಕದವರಿಗೆ ಕೋಪವನ್ನು, ಅಹಂಕಾರವನ್ನು ಕೂಡ ಹೆಚ್ಚಿಸುತ್ತದೆ. ನಿಮ್ಮ ಸ್ವಭಾವ ಈ ರೀತಿ ಇದ್ದಲ್ಲಿ ಈ ಒಂದು ಹೆಸರು ನಿಮಗೆ ಒಳ್ಳೆಯ ಒಂದು ಫಲಿತಾಂಶ ಕೊಡುತ್ತದೆ. ಆದರೆ ನಿಮ್ಮ ಮೃದು ಸ್ವಭಾವ ಆಗಿದ್ದು, ಮೃದು ಸ್ವಭಾವ ಇರುವಂತಹ ವ್ಯಕ್ತಿಗಳು ಕೋಪ ಆಗುವುದು ಅಥವಾ ಅಹಂಕಾರ ತೋರುವುದು ನಿಮ್ಮ ಮನಸ್ಸಿಗೆ ಇಷ್ಟವಾಗದೆ ಕೆಲವು ಬಾರಿ ಗೊಂದಲವಾಗುತ್ತದೆ. ಹುಟ್ಟಿದ ದಿನಾಂಕದ ಪ್ರಕಾರ ಹೆಸರನ್ನು ಆಯ್ಕೆ ಮಾಡಿ. ಮತ್ತು ಸೂರ್ಯನಿಗೆ ಸಂಬಂಧಪಟ್ಟಂಥ ಹೆಸರನ್ನು ಉಪಯೋಗಿಸುವಾಗ ನೀವು ಯಾವತ್ತೂ ಕೂಡ ಸುಳ್ಳು ಹೇಳಬಾರದು ಮತ್ತು ಮೋಸ ಮಾಡಬಾರದು. ಇದರಿಂದ ಸೂರ್ಯನ ಗುಣ ನಿಮ್ಮಲ್ಲಿ ಹಾಳಾಗುತ್ತದೆ. ಇದರಿಂದ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಹಾಗಾಗಿ ಹೊಸ ಮಕ್ಕಳಿಗೆ ಈ ಹೆಸರನ್ನು ಇಡುವಾಗ ಅವರ ಸ್ವಭಾವ, ಅವರ ವ್ಯಕ್ತಿತ್ವ ಯಾವ ರೀತಿ ಇರುತ್ತದೆ ಎಂಬ ಮಾಹಿತಿಯನ್ನು ತಿಳಿದುಕೊಂಡು ಹೆಸರನ್ನು ಆಯ್ಕೆ ಮಾಡಿ. ಈ ಹೆಸರನ್ನು ಉಪಯೋಗಿಸುವಾಗ ನಿಮ್ಮ ಕೋಪವನ್ನು ನಿಗ್ರಹಿಸಬೇಕು ಮತ್ತು ಯಾರಾದರೂ ಸರಿಯಾದ ರೀತಿಯಲ್ಲಿ ನಿಮಗೆ ಮಾಹಿತಿಗಳನ್ನು ನೀಡಿದಾಗ ಅಥವಾ ನಿಮಗೆ ಸಲಹೆಗಳನ್ನು ನೀಡಿದಾಗ ಅದನ್ನು ಕೇಳುವಂತಹ ಮನೋಭಾವ ಇರುವಂತಹ ವ್ಯಕ್ತಿಯಾಗಿರಬೇಕು. ಈ ರೀತಿ ಇದ್ದಾಗ ನೀವು ಈ ಒಂದು ಹೆಸರಿನ ಮೊತ್ತವನ್ನು ಉಪಯೋಗಿಸಬಹುದು. ಯಾವುದೇ ರೀತಿಯ ಸಮಸ್ಯೆಗಳು ಕೊಡುವುದಿಲ್ಲ. ನೆನಪಿರಲಿ, ನೀವು ಉಪಯೋಗಿಸುತ್ತಿರುವ ಮೊಬೈಲ್ ಸಂಖ್ಯೆ ಅಥವಾ ಹೆಸರಿನ ಸಂಖ್ಯೆ ಯಾವಾಗಲೂ ಕೂಡ ನಿಮ್ಮ ಅದೃಷ್ಟ ಸಂಖ್ಯೆ ಆಗಿರಬೇಕು ಮತ್ತು ದುರದೃಷ್ಟ ಸಂಖ್ಯೆ ಆಗಿರಬಾರದು. ಅದೃಷ್ಟ ಮತ್ತು ದುರದೃಷ್ಟ ಸಂಖ್ಯೆಯನ್ನು ತಿಳಿದುಕೊಳ್ಳಲು ನಿಮ್ಮ ಕಿಂಗ್ ಕ್ವೀನ್ ಸಂಖ್ಯೆಯನ್ನು ಈ ರೀತಿಯಲ್ಲಿ ಈ ಸಂಖ್ಯೆಗೆ ಕಳುಹಿಸಿ. ಧನ್ಯವಾದಗಳು. ಕಿಂಗ್ ಕ್ವೀನ್ ಸಂಖ್ಯೆ ಲೆಕ್ಕ ಹಾಕಲು ನಿಮಗೆ ಬರದಿದ್ದರೆ ಕೆಳಗೆ ಕೊಟ್ಟಿರುವ ಸಂಖ್ಯೆಗೆ ಮೆಸೇಜ್ ಮಾಡಿ. ಧನ್ಯವಾದ. ನೆನಪಿನಲ್ಲಿಡಿ, ಯಾವುದೇ ಒಂದು ಹೆಸರಿನಿಂದ ನಿಮ್ಮ ಒಂದು ಜೀವನದಲ್ಲಿ ಯಾವುದೇ ಸಮಸ್ಯೆ ಬರುವುದಿಲ್ಲ ಎಂಬ ಒಂದು ಖಚಿತ ಮಾಹಿತಿ ಸಿಗುವುದಿಲ್ಲ. ನಿಮ್ಮ ಹೆಸರನ್ನು ನೀವು ಇಡುವಾಗ ಯಾವಾಗಲೂ ಕೂಡ ನಿಮ್ಮ ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ಹೆಸರನ್ನು ಇಡುವುದು ನಿಮಗೆ ಲಾಭದಾಯಕವಾಗಿರುತ್ತದೆ. ಮತ್ತು ಯಾವ ಹೆಸರಿನ ಮೊತ್ತವನ್ನು ನೀವು ಉಪಯೋಗಿಸಿದರೆ ಒಳ್ಳೆಯದು, ಯಾವ ಹೆಸರಿನ ಮೊತ್ತವನ್ನು ಯಾವ ವ್ಯಕ್ತಿ ಉಪಯೋಗಿಸಬೇಕು ಮತ್ತು ನಿಮ್ಮ ಕುಂಡಲಿಗಳಲ್ಲಿ ಯಾವ ಅಕ್ಷರಗಳಿವೆ, ಯಾವ ಒಂದು ಸಂಖ್ಯೆಗಳಿವೆ, ಅದರ ಆಧಾರದ ಮೇಲೆ ಯಾವ ಒಂದು ಹೆಸರನ್ನು ನೀವು ಆಯ್ಕೆ ಮಾಡುವಾಗ ಯಾವ ಮಾಹಿತಿಗಳನ್ನು ನೆನಪಿಡಬೇಕು, ಸಂಪೂರ್ಣ ಮಾಹಿತಿಗಳನ್ನು ಮೆಸೇಜ್ ಮುಖಾಂತರ ನಿಮಗೆ ಕಳಿಸಿಕೊಡಲಾಗುತ್ತದೆ.